ಓಕೆ, ಈ ಒಂದು ಆಟವನ್ನು ಆಡೋದಕ್ಕೆ 2 ಟೀಮ್ ಮಾಡಿದ್ದೀನಿ ನಾನು, ಹೌದಾ? ಬಾಯ್ಸ್ ಕಡೆಯಿಂದ ಒಂದು ಟೀಮ್ ಇದೆ, ಅಂದರೆ ಅದರಲ್ಲಿ ಇಬ್ಬರು ಆಟ ಆಡ್ತೀರಾ. ಯಾರ್ಯಾರು ಆಟ ಆಡ್ತಾ ಇದ್ದೀರಾ? ಕಿಶೋರ. ಗರ್ಲ್ಸ್ ಕಡೆಯಿಂದ ಇಬ್ಬರು ಯಾರು? ಓಕೆ, ರೆಡಿನಾ ಆಟ ಆಡೋದಕ್ಕೆ? ಸೊ ನಾನು ಇಲ್ಲಿ ನಿಮಗೆ ಕಾರ್ಡ್ಸನ್ನು ಕೊಡ್ತಾ ಇದ್ದೀನಿ, ಅಂದರೆ ನಂಬರ್ಸ್. ಇವು ಯಾವ್ಯಾವ ನಂಬರ್ಸ್ ಇದಾವೆ ಅಂದರೆ 0ಇಂದ 8ವರೆಗೆ ಇರ್ತಕ್ಕಂಥ ಅಂಕಿಗಳು ಇದಾವೆ. ಸೊ ಒಂದು ಟೀಮಿಗೆ ಕೊಟ್ಟಿರ್ತೀನಿ ನಾನು. ಅವ್ರು ಏನು ಮಾಡ್ತಾರೆ ಅಂದರೆ ಶಫಲ್ ಮಾಡಿಬಿಟ್ಟು 4 ಅಂಕಿಯನ್ನು ನಿಮಗೆ ಕೊಡ್ತಾರೆ. ಯಾವುದಾದ್ರೂ 4 ಅಂಕಿ ಸಂಖ್ಯೆಗಳನ್ನು ಇಲ್ಲಿ ಜೋಡಿಸ್ತಾ ಹೋಗ್ಬೇಕು. ಒಂದು ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ನಿಮಗೆ 30 ಸೆಕೆಂಡ್ಸ್ ಅಷ್ಟೇ ಟೈಮ್ ಕೊಡ್ತೀನಿ ನಾನು, ಹೌದಾ? 30 ಸೆಕೆಂಡ್ಸಲ್ಲಿ ಎಷ್ಟು ನೀವು ಜೋಡಣೆ ಮಾಡ್ತೀರಾ ನೋಡೋಣ, ಓಕೆನಾ? ಸೊ ನೀವಾದಮೇಲೆ ನೆಕ್ಸ್ಟು ನೀವು ಇವ್ರಿಗೆ ಕಾರ್ಡ್ಸ್ ಕೊಡ್ತೀರಾ, ಇವರು ಜೋಡಣೆ ಮಾಡ್ತಾರೆ. ಸೊ ಎರಡೂ ಟೀಮ್ ಕಡೆಯಿಂದ ಯಾರು ವಿನ್ ಆಗ್ತಾರೆ, ಯಾರು ಸರಿಯಾಗಿ ಎಷ್ಟು ಸಂಖ್ಯೆಗಳನ್ನು ಜೋಡಿಸಿರ್ತಾರೆ ಅಂತ ಹೇಳ್ಬಿಟ್ಟು ಟೋಟಲ್ ಮಾಡಿಬಿಟ್ಟು ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ, ಓಕೆನಾ? ಅದನ್ನು ಹೇಳಿ ಕೊಡ್ಬೇಕಮ್ಮ. 6 2 3 4. ಓಕೆ, ಉಳಿದಿರೋರೆಲ್ಲ ಆ ಸಂಖ್ಯೆಗಳನ್ನು ಬರ್ಕೊಂಡು ನೀವು ಕೂಡ ಟ್ರೈ ಮಾಡಬೇಕು. ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ನೀವು ಕೂಡ ಬರಿತಾ ಹೋಗಬೇಕು. ಇವರು ಇಲ್ಲಿ ಜೋಡಣೆ ಮಾಡ್ತಾ ಹೋಗ್ತಾರೆ. ನೀವು ರೆಡಿನಾ? ಏರಿಕೆ ಕ್ರಮದಲ್ಲಿ ಮಾಡ್ತೀರಾ ಅಥವಾ ಇಳಿಕೆ ಕ್ರಮದಲ್ಲಿ ಮಾಡ್ತೀರಾ? ಓಕೆ, ಸ್ಟಾರ್ಟ್. ಸ್ಟಾರ್ಟ್. ಆಯಿತು. ಓಕೆ, 30 ಸೆಕೆಂಡ್ಸ್ ಆಯಿತು. ಸೊ ಈಗ ಎಷ್ಟು ನಂಬರ್ಸನ್ನು ಇವರು ಮಾಡಿದ್ದಾರೆ ನೋಡೋಣ. 5 6 7 7 ಮಾಡಿದ್ದೀರಾ, ಬಟ್ ಎಲ್ಲವೂ ಕರೆಕ್ಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಇವ್ರು ಹೇಳಿದ್ದೇನು, ಏರಿಕೆ ಕ್ರಮದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಹೌದಾ? ಏರಿಕೆ ಕ್ರಮ ಅಂದರೆ ಓಕೆ, ಹೌದಾ? ಈಗ ನೋಡೋಣ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ 2346 64. ಓಕೆ, 2634 3246 3426. ಓಕೆ, 3400, ದಟ್ ಈಸ್ ಆಲ್ಸೋ ಓಕೆ. ಇದನ್ನು 6432. ಓಕೆ, ಟೋಟಲ್ ಇವ್ರು ಎಷ್ಟು ಮಾಡಿದ್ದಾರೆ? 7 ಮಾಡಿದ್ದಾರೆ. ಸೊ ಅದೇ ರೀತಿ ಅಪೋಸಿಟ್ ಟೀಮಿಗೆ ನಾವು ಕಾರ್ಡ್ಸನ್ನು ಕೊಡೋಣ. ಓಕೆ, ಈಗ ನಿಮ್ಮ ಟೀಮ್ ಕಡೆಯಿಂದ ನೀವು 4 ಅಂಕಿಯನ್ನು ಇವ್ರಿಗೆ ಕೊಡಬೇಕು, ಹೇಳಿ ಕೊಡಬೇಕು ಯಾವ್ಯಾವ ಅಂಕಿಗಳನ್ನು ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಕೊಡಪ್ಪ, ಹೇಳಿಕೊಡು. 1 5 4 6. ಓಕೆ, ನೀವು ಈಗ ಏನು ಮಾಡಬೇಕಂತ ಗೊತ್ತಾಗಿದೆ ಅಲ್ಲ? ಟೈಮ್ ಎಷ್ಟು ಇರುತ್ತೆ ನಿಮಗೆ? 30 ಸೆಕೆಂಡ್ಸ್, ಹೌದಾ? ಸೊ ನೀವೀಗ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡ್ತೀರಾ ಅಥವಾ ಇಳಿಕೆ ಕ್ರಮದಲ್ಲಿ ಅರೇಂಜ್ ಮಾಡ್ತೀರಾ? ಇಳಿಕೆ ಕ್ರಮದಲ್ಲಿ ಮಾಡ್ತೀರಾ. ಓಕೆ ಓಕೆ, ಆಯಿತು. 30 ಸೆಕೆಂಡ್ಸ್ ಟೈಮ್ ಆಯಿತು. ಓಕೆ, ನೀವು ಬರೆದಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಕರೆಕ್ಟ್ ಇದಾವೆ ತಪ್ಪಿದಾವೆ ನೋಡೋಣ. ಟೋಟಲ್ ಎಷ್ಟು ಬರ್ದಿರ ನೀವು ಕೂಡ? 1 2 3 4 5 6 7. ನೀವು ಇಳಿಕೆ ಕ್ರಮ ಅಂತ ಹೇಳಿದ್ರಿ ಅಲ್ವಾ? ಇಳಿಕೆ ಕ್ರಮದಲ್ಲಿ ಮಾಡ್ತೀನಿ ಅಂತ ಹೇಳಿದಿರಿ. ಓಕೆ, ಸೊ ಕರೆಕ್ಟಾಗಿದ್ದಾವಿಲ್ಲ ಅಂತ ಚೆಕ್ ಮಾಡೋಣ. ಎಷ್ಟಿದೆ? ಫಸ್ಟು 6541, ನೆಕ್ಸ್ಟ್ 6451, 6415, ಓಕೆ, 5416, 5146, 5161.
ಈಗ 5146ಕ್ಕಿಂತ ಇದು 5161 ದೊಡ್ಡದಾಯ್ತಲ್ಲ, ಹ್ಞೂ ಟೀಚರ್. ರಾಂಗ್ ಮಾಡಿದ್ದೀರಾ ಹೌದಾ. ನೆಕ್ಸ್ಟ್ 4165. ಹಾಗಾದರೆ ನಾವು ಟೋಟಲ್ ಎಷ್ಟು ಕೌಂಟಿಂಗ್ ತೊಗೊತೀನಿ? 1 2 3 4 5 6. ಹಾಗಾದರೆ ನಿಮ್ಮ ಇಬ್ಬರ ಟೀಮಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳಿದರೆ ಕಿಶೋರ್ ಆ್ಯಂಡ್ ಅಭಿಷೇಕ್. ಅವ್ರು ಎಷ್ಟು ಮಾಡಿದ್ರು? 7. ನೀವೆಷ್ಟು ಮಾಡಿದ್ದೀರಾ? 6. ಹೌದಾ. ಅವರು ಏರಿಕೆ ಕ್ರಮ ಮಾಡಿದ್ರು, ನೀವು ಇಳಿಕೆ ಕ್ರಮ. ಅವರು ಏರಿಕೆ ಕ್ರಮದಲ್ಲಿ 30 ಸೆಕೆಂಡ್ಸಲ್ಲಿ ಎಷ್ಟು ಕರೆಕ್ಟ್ ಮಾಡಿದ್ರು? 7 ಕೂಡ ಕರೆಕ್ಟ್ ಇದ್ದು, ಒಂದು ಮಿಸ್ಟೇಕ್ ಇರಲಿಲ್ಲ ಅಲ್ವಾ ನಿಮ್ಮವು? ಅದೇ 30 ಸೆಕೆಂಡ್ಸಲ್ಲಿ ನೀವು 7 ಸಂಖ್ಯೆಯನ್ನು ಅರೇಂಜ್ ಮಾಡಿದ್ದೀರಾ, ಬಟ್ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೊ 6 ಸಂಖ್ಯೆಗಳು ಕರೆಕ್ಟ್ ಇದ್ದಾವೆ, ಬಟ್ ನಿಮ್ಮದು ಇಳಿಕೆ ಕ್ರಮ ಆಗಿತ್ತು ಹೌದಿಲ್ಲ. ಸೊ ಹಾಗಾಗಿ ನಿಮ್ಮ ಇಬ್ಬರ ತಂಡದಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳಿದರೆ ಬಾಯ್ಸ್ ಟೀಮ್ ಗೆದ್ದಿದೆ. ಸೊ ಇದೇ ಥರ ನಾವು ಮತ್ತೆ ಇಬ್ಬಿಬ್ಬರನ್ನ ಕರೆಸಿ ಈ ಒಂದು ಆಟವನ್ನು ಆಡಿದರೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳನ್ನು ನಾವು ಯಾವ ರೀತಿ ಅರೇಂಜ್ ಮಾಡ್ಬೋದು ಮಿಸ್ಟೇಕ್ಸ್ ಇಲ್ದಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಹೌದಾ. ಓಕೆ, ಕ್ಲಾಪ್ಸ್ ಹಾಕ್ರಿ ಅವರಿಗೆ.